ಇವತ್ತು ಒಂದು ಕಾರ್ ತಗೊತಾ ಇದೀವಿ. ಸೊ ಆ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ವಿಡಿಯೋಗ್ರಾಫರ್ ಸಿಂಚನ ರೆಡ್ಡಲ್ಲೇ ಬಂದಿದ್ದಾರೆ. ಯಾವ ಕಲರ್ ಇರ್ಬೋದು ಗೆಸ್ ಮಾಡಿ. ನಾನು ಪೂರ್ಣನೇ ಬೇಗ ಬಂದ್ಬಿಟ್ಟಿದ್ದೀವಿ. ಕಾರ್ ತೊಗೊತಿರೋರೆ ಬೇಗ ಬಂದಿಲ್ಲ. ನಾವೆಲ್ಲ ರೆಡಿ ಆಗ್ಬಿಟ್ಟು ಬೇಗ ಬೇಗ ಬಂದ್ಬಿಟ್ಟಿದ್ದೀವಿ. ಸ್ವಲ್ಪ ಪ್ಯಾಲೇಸಲ್ಲಿ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಪೂಜೆಗೆ ಇವತ್ತು ಯಪ್ಪ. ಈಗ ನಮ್ಮ ಮಾವ ಆರತಿ ಮಾಡ್ತಿದ್ದಾರೆ. ಇವಾಗ ಎಲ್ಲರೂ ಇದ್ದೀವಿ. ಫೈನಲಿ ನಮ್ಮ ಸನತ್ ಬ್ರೋ ವ್ಲಾಗಲ್ಲಿ ಸಿಕ್ಕಿದ್ದಾರೆ ಗೈಸ್. ಹೇಳ್ರಿ ಏನ್ರಿ ನೀವು ಹಾಯ್ ಹೇಳಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನಾ ಮೋಹನ್ ಬ್ಲಾಗ್. ಇವತ್ತು ಒಂದು ಕಾರ್ ತೊಗೊತಾ ಇದ್ದೀವಿ. ಸೊ ಆ ವ್ಲಾಗ್ ಇದಾಗಿರುತ್ತೆ. ಆ್ಯಂಡ್ ಯಾವ ಕಾರ್ ಏನು ಪ್ರತಿಯೊಂದು ಫುಲ್ ಬ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ಸೊ ರೆಡ್ ಕಲರ್ ಹಾಕೊಂಡಿದ್ದೀವಿ ಅಂದರೆ ದ ಹಿಂಟ್ ಇಸ್ ವಿ ಆರ್ ಬೈಯಿಂಗ್, ಮೈ ಮಾವ ಇಸ್ ಬೈಯಿಂಗ್ ರೆಡ್ ಕಲರ್ ಕಾರ್. ಸೊ ಅದಕ್ಕೆ ನಾವು ತೊಗೊತಿದ್ದೀವಿ ಅಂತಂದರೆ ಇನ್ನೂ ಹುರ್ಕೊಂಡ್ಬಿಡ್ತಾರೆ. ಸೊ ಅದಕ್ಕೆ ಮೈ ಮಾವ ಇಸ್ ಬೈಯಿಂಗ್ ಅಂತ ಹೇಳ್ತಾ ಇದ್ದೀನಿ. ಜನ ಯಾವುದೂ ಸೈಜಲ್ಲ. ಸೊ ಅದಕ್ಕೆ ರೆಡ್ ಕಲರ್ ಹಾಕ್ಕೊಂಡಿದ್ದೀವಿ. ಸೊ ಎಲ್ಲ ರೆಡ್ ಕಲರ್ ಹಾಕ್ಕೊಂಡಿದ್ದೀವಿ. ಹೋಗ್ತಾ ಇದ್ದೀವಿ. ಇವಾಗ ನಾನು ಮತ್ತು ಪೂರ್ಣ ಹತ್ರ ಹೋಗ್ತೀನಿ. ನಾನು ಪೂರ್ಣ ಒಟ್ಟಿಗೆ ಹೋಗೋದು. ಸೊ ಅದಕ್ಕೆ ಹೊರಟಿದ್ದೀನಿ. ಲೇಟ್ ಆಗೋಯ್ತು. 4:30 ಅಂತ ಹೇಳಿದ್ದೆ, 5 ಆಗೋಯ್ತು. ನಾನು ಪೂರ್ಣನೇ ಬೇಗ ಬಂದುಬಿಟ್ಟಿದ್ದೀವಿ. ಕಾರ್ ತೊಗೊತಿರೋರೆ ಬೇಗ ಬಂದಿಲ್ಲ. ನಾವೆಲ್ಲ ರೆಡಿ ಆಗ್ಬಿಟ್ಟು ಬೇಗ ಬೇಗ ಬಂದುಬಿಟ್ಟಿದ್ದೀವಿ. ಸ್ವಲ್ಪ ವೀಡಿಯೋ ಎಲ್ಲ ಮಾಡೋಣ ಅಂತ. ಸೊ ಕಾರ್ ಹೆಂಗಿದೆ ಏನು ಅಂತೆಲ್ಲ ಆಮೇಲೆ ರಿವೀಲ್ ಮಾಡ್ತೀನಿ. ಅವರೆಲ್ಲನೂ ಬರಲಿ. ಅದೇ ತನಕ ಸುಮ್ಮನೆ ವೆಯ್ಟ್ ಮಾಡೋದು. ಇನ್ನು 15 ಮಿನಿಟ್ಸ್ 25 ಮಿನಿಟ್ಸಲ್ಲೆಲ್ಲ ಬಂದುಬಿಡ್ತಾರೆ. ಕಲರ್ ಇದೆ. ಅಂಕಲ್ ಇವಾಗ ಕಟ್ತಾ ಇದ್ದಾರೆ. ಕಾರ್ ಯಾವ ಕಲರ್ ಇರ್ಬೋದು ಗೆಸ್ ಮಾಡಿ. ಪೂರ್ಣ ಬೇರೆ ರೆಡ್ ಹಾಕಿದಾಳೆ. ಯಾವ ಕಲರ್ಗೆ ಜಾಸ್ತಿ ಲೈಕ್ಸ್ ಬರುತ್ತೋ ಅದೇ ಕಾರ್ ತಗೊಂತೀವಿ. ಹಾರ ಕಟ್ತಾ ಇದ್ದಾರೆ. ಇನ್ನ ಯಾರು ಬಂದಿಲ್ಲ. ನಾವಿದ್ರೆ ಕಾರ್ ತಗೊಂತಿರೋಂಗೆ ಇಷ್ಟು ಬೇಗ ಫೀಲ್ಡ್ಸ್ ಅಲ್ಲಿ ಬಂದು ಓಡಾಡ್ತಾ ಇದೀವಿ ಗೈಸ್. ಕಟ್ಬೇಕಿದನ್ನ ಕಟ್ಟಾದ್ಮೇಲೆ ಅವರೆಲ್ಲ ಬಂದಾದ್ಮೇಲೆ ಆ ಸ್ಕ್ರೀನ್ ಎಳಿಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ. ಅಲ್ಲಿವರೆಗೂ ನೀವು ವೆಯ್ಟ್ ಮಾಡಿ ಗೆಸ್ ಮಾಡ್ತಾ ಇರಿ. ಅಯ್ಯೋ ರೆಡ್ಡಲ್ಲೇ ಬಂದಿದ್ದಾರೆ. ಯಾವ ಕಲರ್ ಇರ್ಬೋದು ಗೆಸ್ ಮಾಡಿ. ನೀವು ಗೆಸ್ ಮಾಡ್ತಾನೆ ಇರಿ. ಮಾತಾಡಿ. ಏನಾದ್ರು ಏನ್ ಅನ್ನಿಸ್ತಾ ಇದೆ ನಿಮ್ಗೆ? ಓ ಇದು ಹೈಲೈಟ್ ಮಾಡ್ರೋ ಇದನ್ನ. ಗೈಸ್ ಬರೀ ತಗೊಂಡ್ರೆ ಸಾಲದು, ನಮ್ಗಂತವರೆಗೂ ಪಾರ್ಟಿ ಕೊಡಿಸ್ತಾರೆ. ಅಯ್ಯೋ ಹಂಗೆ ನಾವು ಇವಾಗ ಸ್ವೀಟ್ ತಗೊಳಕ್ಕೆ ಮಹಾಲಕ್ಷ್ಮಿ ಸ್ವೀಟ್ಸ್ನ ಹುಡ್ಕೊಂಡು ಬಂದಿದ್ದೀವಿ. ಎಲ್ಲ ಪ್ಯಾಕ್ ಮಾಡ್ತಾರೆ. ನಾ 5 ನಿಮಿಷ ಹೊರಡೋದಿಲ್ಲ. ಮಹಾಲಕ್ಷ್ಮಿ ಅಂಗಡಿ ಮುಂದೆ ನಿಂತ್ಬಿಟ್ಟು ಮಹಾಲಕ್ಷ್ಮಿ ಸ್ವೀಟ್ಸ್ ನಿಯರ್ ಮೀ ಅಂತ ಕೊಟ್ವಿ. ಸ್ಟಿಲ್ ಸ್ವೀಟ್ ಎಲ್ಲ ತಗೊಂಡು ಪ್ಯಾಕ್ ಮಾಡ್ತಿದ್ದಾರೆ. ನಾವು ಬಾದಾಮಿ ಹಾಲು ಕುಟ್ಕೊಂಡು ಹೊರಡೋದು. ಈ ಕಲರ್ ಹಾಕಿದಾಳೆ. ಗೆಸ್ ಮಾಡಿ ಕಾರ್ ಯಾವ ಕಲರ್. ಗೆಸ್ ಮಾಡಿ ಗೈಸ್. ಹೆಂಗ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಈಗ ಸೆಕೆಂಡ್ ಕಾರ್ ತಗೋತಾ ಇದ್ದಾರೆ. ಕಾರ್ ರಾಕ್ಸು. ಸೊ ಮಗಳು ಬಂದ್ಮೇಲೆ ಫುಲ್ ಹ್ಯಾಪಿಯಾಗಿ ಸೆಕೆಂಡ್ ಕಾರ್ ಅವ್ರ ಮಗಳಿಗೋಸ್ಕರ. ಯೋಯೋ ಹೆಂಗ ಅನಿಸ್ತಾ ಇದೆ? ಹೇಳಿ ಪರವಾಗಿಲ್ಲ. ಹಾಯ್ ಹಾಯ್ ಅಂಕಲ್ನ ಕೇಳಿ. ಅಣ್ಣ ಕೂಡ ಇಲ್ಲೇ ಇದ್ದಾರೆ. ಮಾತಾಡಿ. ಇಲ್ಲ ಮಾತಾಡಿ ಏನಾದ್ರು. ವಿಡಿಯೋಗ್ರಾಫರ್ ಸಿಂಚನ. ಕಾರ್ ತೊಗೊಳ್ಳೋದಕ್ಕೆ ನಮ್ಮಮ್ಮ ಮತ್ತು ಅಪ್ಪ ಬಂದಿರಲಿಲ್ಲ. ಯಾಕೆ ಅಂದರೆ ಇದು ಸ್ವಲ್ಪ ದೂರ ಇತ್ತು. ಅಮ್ಮಂಗೆ ಅಲ್ಲಿ ತನಕ ಡ್ರೈವ್ ಮಾಡ್ಕೊಂಡು ಬರೋಕ್ಕೆ ಆಗಲ್ಲ. ಅಪ್ಪ ಮೆಡಿಕಲ್ನ ಬಿಟ್ಬಿಟ್ಟು ಬರೋಕ್ಕಾಗಲ್ಲ. ಸೊ ಅದಕ್ಕೆ ನಾವಿಷ್ಟು ಜನನೂ ಹೋಗಿದ್ವಿ. ಅದಾದಮೇಲೆ ನೈಟ್ ಎಲ್ಲರೂ ಒಟ್ಟಿಗೆ ಡಿನ್ನರ್ಗೆ ಹೋದ್ವಿ. ನೀರು ಕೊಟ್ಟಂಗೆ ಆಗಿತ್ತು. ಈಗ ಬಿಸ್ಲರಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕ್ಯಾಮಲ್ ನೀರು ಕುಡಿಯುತ್ತಲ್ಲ ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ. ಪ್ಯಾಲೇಸಲ್ಲಿ ಪೂಜೆ ಮಾಡ್ಸೋಕೆ ಬಂದಿದ್ದೀವಿ. ಎಷ್ಟು ಜನ ಇದ್ದಾರೆ ಅಂದರೆ ಪೂಜೆಗೆ ಇವತ್ತು ಯಪ್ಪ.
ಪ್ಯಾಲೇಸಲ್ಲಿ ಲೈಟ್ ಕೂಡ ಹಾಕಿದ್ದಾರೆ. ಸೊ ಪೂಜೆ ಮಾಡಿಸ್ಬೇಕು. ನಾನು ವೀಡಿಯೋ ಮಾಡ್ತಿರೋದ್ರಿಂದ ಇಲ್ಲಿ ನಿಂತ್ಕೊಂಡಿದ್ದೀನಿ, ಅವರೆಲ್ಲ ಟೆಂಪಲಲ್ಲಿದ್ದಾರೆ. ಅವತ್ತಂತೂ ಪೂಜೆ ಮಾಡ್ಸಕ್ಕೆ ಹೋದಾಗ ಸಿಕ್ಕಾಬಟ್ಟೆ ರಶ್ ಇತ್ತು. ತುಂಬ ಜನ ಹೊಸ ಕಾರ್ಗಳು ತೊಗೊಂಡಿದ್ರು. ಲೈನಿಗೆ ಕಾರ್ಗಳು ಬರ್ತಾನೆ ಇತ್ತು, ಪೂಜೆ ನಡೀತಾನೆ ಇತ್ತು. ನಮ್ಮದು ಸ್ವಲ್ಪ ದೊಡ್ಡ ಗಾಡಿ ಆಗಿರೋದ್ರಿಂದ ಪಾರ್ಕಿಂಗ್ ಸಿಗದೆ ಸ್ವಲ್ಪ ಲೇಟ್ ಆಯಿತು ಟೆಂಪಲಲ್ಲೇ. ಟೆಂಪಲಿಂದ ನಾವು ಡಿನ್ನರ್ಗೆ ಹೊರಡೋ ಅಷ್ಟೊತ್ತಿಗೆ ಅರೌಂಡ್ 10 o'clock 9:45 ಆಗೋಗಿತ್ತು. ಈಗ ನಮ್ಮ ಮಾವ ಆರತಿ ಮಾಡ್ತಿದ್ದಾರೆ. ಡೆಲಿವರಿ ಎಲ್ಲ ಆಯಿತು. ಇವಾಗ ಊಟಕ್ಕೆ ಬಂದಿದ್ದೀವಿ, ಡಿನ್ನರ್ ಮಾಡೋಣ ಅಂತ ಆಚೆ ಬಂದಿದ್ದೀವಿ. ಟೈಮ್ ಬಂದ್ಬಿಟ್ಟು 10 o'clock. ಮೈಸೂರಲ್ಲಿ ಓಪನ್ ಇದೆ ಹೋಟೆಲ್ ಅಪರೂಪ. ನಾವು 10:15 ಕ್ಲೋಸ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಏನೇನು ಸಿಗಬೇಕು ಎಲ್ಲ ಆರ್ಡರ್ ಮಾಡಿಬಿಟ್ಟು ತಿಂತಾ ಇದ್ದೀವಿ. ರಪ್ಪ ಬ್ಯಾಟಿಂಗ್ ಮಾಡ್ಕೊಂಬಿಡೋದು ಅಷ್ಟೇ ಇವಾಗ ಕೆಲಸ ಇರೋದು. ಹೊಟ್ಟೆ ಹಸಿತಾ ಇದೆ. ಅಷ್ಟೊತ್ತು ನಿಂತ್ಕೊಂಡು ಇವಾಗ ಎಲ್ಲರೂ ಇದ್ದೀವಿ. ಫೈನಲಿ ನಮ್ಮ ಸನತ್ ಬ್ರೋ ವ್ಲಾಗಲ್ಲಿ ಸಿಕ್ಕಿದ್ದಾರೆ ಗೈಸ್. ಹೇಳ್ರಿ ಏನ್ರಿ ನೀವು ಹಾಯ್ ಹೇಳಲ್ಲ ಅಷ್ಟೇ ಗೈಸ್. ಮುಂದೆ ಮಾಡಿಸ್ಬೇಕು. ನಾನು ಅಪ್ಪಂಗೆ ಅದೇ ಅಂದೆ, ಇನ್ನೂ ಇದೆ. ಅಪ್ಪ ಬೈದಿಟ್ಟಾಯ್ತು, ಅವ್ನು ಬೈದಿಟ್ಟಾಯ್ತು. ಅರ್ಧಕ್ಕರ್ಧ ಡಿನ್ನರ್ ಮುಗ್ದಿದೆ. ಅದು ಬೇಕಾ? ಗೀ ರೈಸ್ ಹಾಕ್ತಾ ಇದ್ದಾರೆ, ಯಾರೂ ಇಲ್ಲ. ಸೊ ನಮ್ಮ ಶಿಕ್ಷಣ ಅವರು ಊಟ ಮಾಡ್ತಿದ್ದಾರೆ. ಮಿಸಸ್ ಹೇಮಾವತಿ ಹಾಯ್ ಅನ್ನಿ. ಮಿಸ್ಟರ್ ನಾಗೇಂದ್ರ ಅವ್ರು ನೋಡಿ ಗೈಸ್.